ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಇಂದಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ಗೆ ಹೇಗೆ ರಿಂಕಲ್ಸ್ ಬರದೇ ಇರೋ ರೀತಿ, ರಿಂಕಲ್ಸ್ ಬರೋದಕ್ಕೆ ಕಾರಣ ಏನು, ಅದನ್ನು ಬರದೇ ಇರೋ ರೀತಿ ನಾವು ಹೇಗೆ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಈಗ ಸ್ಲೀವ್ಸ್ ಹಿಂದೆ ಬರುತ್ತಲ್ಲ ರಿಂಕಲ್ಸ್, ಹಾರ್ಮೋಲ್ ಪಕ್ಕದಲ್ಲಿ ಬರುತ್ತೆ ಬಾಡಿ ಪಾರ್ಟಲ್ಲಿ, ಆ ರಿಂಕಲ್ಸನ್ನು ಹೇಗೆ ತಡೆಗಟ್ಟೋದು ಅನ್ನೋದನ್ನು ನಾನು ಈಗ ನೋಡ್ತಾ ಇದ್ದೀನಿ. ಈಗ ನೋಡ್ತಿದ್ದೀರಾ, ಈಗ ನಾನು ಕಟಿಂಗನ್ನು ಮಾಡ್ತಾ ಇರುವಂಥದ್ದು 18-36 ಎದೆ ಸುತ್ತಳತೆಯ ಬ್ಲೌಸು. ಈಗ ನೋಡ್ಬೋದು, ಇಲ್ಲಿ 9ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಪ್ಲಸ್ 10ವರೆ 11ವರೆಗೆ ನಾವು ಕಟಿಂಗನ್ನು ಮಾಡ್ಕೋಬೇಕು. ಇದು ಕರೆಕ್ಟಾಗಿದೆ. ನೋಡಿ, ಮೇಲ್ಗಡೆ 11ವರೆ, ಕರೆಕ್ಟಾಗಿ ನೋಡಿಕೊಂಡು ಕಟಿಂಗನ್ನು ಮಾಡ್ಕೊಳ್ಳೋಣ. 11ವರೆ ಇದೆ. ಈಗ ಸೈಡನ್ನು ತೆಗೆದಿಟ್ಬಿಟ್ಟು ಈಗ ಮಾರ್ಕನ್ನು ಮಾಡ್ಕೊಳ್ಳೋಣ ಯಾವ ರೀತಿ ಅಂತೇಳಿ. ಈಗ ಇಷ್ಟು ಅಳತೆಗೆ ನಾವು ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಬಂದು ವಿಡ್ತ್ 1/4ಗೆ ಇಡ್ತಿದ್ದೀನಿ ನಾನು. ಇಲ್ಲಿ ಬಂದು 5 ಇಂಚ್ಗೆ ಶೋಲ್ಡರ್ ಇಡ್ತಿದ್ದೀನಿ. ನೆಕ್ ವಿಡ್ತ್ ಬಂದು ನಾನು 1/4 ಇಂಚ್ಗೆ ಇಡ್ತಾಯಿದ್ದೀನಿ. 2 ಇಂಚ್ ಬೇಡ, 1/4 ಇಂಚ್ಗೆ ಇಟ್ಕೊಳ್ಳೋಣ. ಇಲ್ಲಿ ಬಂದು ಇಲ್ಲಿ 5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ನಾನು. 5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ಫ್ರಂಟ್ ನೆಕ್ ಬಂದು 6/4ಗೆ ಇಡ್ತಾಯಿದ್ದೀನಿ ನಾನು. ನೋಡಿ, ಇಲ್ಲಿ 6/4ಗೆ ಇಡ್ತಾಯಿದ್ದೀನಿ. ಇಲ್ಲಿ ನಮಗೆ 9ವರೆಗೆ ನಾನು ಇದು ಇಟ್ಕೋತಾ ಇದ್ದೀನಿ. ವಿಡ್ತು ನಮಗೆ ಬಾಡಿ ವಿಡ್ತ್ ಬಂದು 9.5 ಇಂಚು, ಪ್ಲಸ್ ಇದು ಮಾರ್ಜಿನ್ಗೆ ಹೋಗುತ್ತೆ. ಈಗ ನೋಡಿ, ಈಗ ಇಲ್ಲಿಂದ ಗೆರೆಯನ್ನು ಹಾಕ್ಕೊಳ್ಳೋಣ. 2 ಇಂಚ್ವರೆಗೂ ಗೆರೆಯನ್ನು ಹಾಕ್ಕೊಂಡು ಇದನ್ನು ಇಲ್ಲಿ ಈ ರೀತಿ ಇದು ಮಾಡ್ಕೊಳ್ಳೋಣ. ಹಿಂದೆ ಇಷ್ಟೇ ಡೀಪು ಅಂತೇನಿಲ್ಲ, ಅವರು ಎಷ್ಟು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡು. ಹಿಂದೆ ಬಂದು 9 ಇಂಚನ್ನು ನೆಕ್ ವಿಡ್ತಾಗಿ, ನೆಕ್ಕು ಡೆಪ್ತ್ ಎಷ್ಟು ಅಂದರೆ 9 ಇಂಚು. 9 ಇಂಚ್ಗೆ ಇಟ್ಕೊತೀನಿ. ಇದನ್ನು ಕಟ್ ಮಾಡಿದಾಗ ನಾನು ತೋರಿಸ್ತೀನಿ. ಮತ್ತು ಲೆಂತ್ ಎಷ್ಟು ಅಂತ ಹೇಳಿದ್ರೆ 14 ಇಂಚು ರೆಡಿ ಇದೆ. ನಾನು 15 ಇಂಚನ್ನು ಇಟ್ಕೊತಾ ಇದ್ದೀನಿ. ನೋಡ್ತಿದ್ದೀರಾ, 15 ಇಂಚನ್ನು ಇಟ್ಟಿದ್ದೀನಿ. ಇಲ್ಲಿ ಮುಂದೆ ಬಂದು 1.5 ಇಂಚನ್ನು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ನಾನು. 1.5 ಇಂಚನ್ನು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಇಲ್ಲಿ ಬ್ರೆಸ್ಟ್ ಪಾಯಿಂಟ್ ಅಂತ ನಮಗೆ ಡಾಟ್ಸ್ ಪಾಯಿಂಟ್ ಬರುತ್ತೆ ನೋಡಿ, 12 ಇಂಚಿದೆ. ನಾನು 1 ಇಂಚನ್ನು ಮೇಲೆ ಹಾಕಿ 1/2 ಇಂಚು ಕೆಳಗೆ 1/2 ಇಂಚು ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ 13 ಇಂಚ್ಗೆ ಇಟ್ಕೊತಾ ಇದ್ದೀನಿ. 13 ಇಂಚ್ಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. 13 ಇಂಚ್ಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ ನಂತರ ಈಗ ನೋಡಿ, ಇಲ್ಲಿಗೆ ಮಾರ್ಕ್ ಹಾಕಿದ ಮೇಲೆ ಇಲ್ಲಿಂದ ಇಲ್ಲಿ ಮೇಲೆ 1 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೋತೀನಿ ನಾನು. 1 ಇಂಚ್ ಮಾರ್ಕನ್ನು ಹಾಕ್ಕೊಂಡಾದ ನಂತರ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೋತೀನಿ. ಈ ಮಾರ್ಕನ್ನು ಹಾಕ್ಕೊಂಡಿದ್ದಾದ ನಂತರ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಗೆರೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಅರ್ಧಕ್ಕೊಂದು ಮಾರ್ಕು ನೋಡಿ, ಇಷ್ಟು. ಇದಕ್ಕೆ ನಾನು ಒಂದು 3 ಇಂಚ್ವರೆಗೂ ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಹಾಕೋತೀನಿ. ಇದು ನಮಗೆ ಬಸ್ಟ್ ಪಾಯಿಂಟಲ್ಲಿ ಬರುವಂತಹ ಟಕ್ಸ್ ಆಗುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ಟಕ್ಸು ಎಷ್ಟಿದೆ, ಇಲ್ಲೊಂದು 1/4 ಇಂಚ್ ಬಿಟ್ಟು 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ನಿಮಗೆ ಇಲ್ಲಿ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ಕೊನೆವರೆಗೂ ವೀಡಿಯೋನ ಆದಷ್ಟು ಯಾರ ವೀಡಿಯೋ ಆದ್ರೂ ಅಷ್ಟೇ ಕೊನೆವರೆಗೆ ವೀಡಿಯೋನ ನೋಡಿದ್ರಷ್ಟೇ ನಿಮ್ಗೆ ಅರ್ಥ ಆಗುವಂಥದ್ದು. ಇಲ್ಲಿಂದ ನೋಡಿ, ಇಲ್ಲಿಂದ ಇದೆಲ್ಲಿ ಬರುತ್ತೆ ನೋಡಿಕೊಂಡು ಇಲ್ಲೊಂದು 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು
ಇಲ್ಲೊಂದು ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿ 2 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲೂ ಅಷ್ಟೇ ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ಬೋದು ಎಲ್ಲ ಕಡೆಯೂ ಒಂದೇ ಡಿಸ್ಟೆನ್ಸ್ ಬರುತ್ತೆ. ಆಗ ಬಂದಾಗ ನಮಗೆ ಕಪ್ಸು ನೀಟಾಗಿ ಬರುವಂಥದ್ದು. ಈಗ ಇಲ್ಲಿ ನೋಡ್ಬೋದು ಇಲ್ಲಿಂದ ಈ ರೀತಿ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಇಲ್ಲಿ 1 ಇಂಚು ಮೇಲ್ಗಡೆಗೆ ಇಲ್ಲಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಕ್ರಾಸ್ ಬೆಲ್ಟು ಕರೆಕ್ಟಾಗಿ ಬರುತ್ತೆ. ನಾನು ಇದು ತೋರ್ಸೋಕ್ಕೂ ಮೊದಲೇ ನಿಮಗೆ ಹೇಳ್ತಿದ್ದೆ, ನಾನು ಕರೆಕ್ಟಾಗಿ 4 ಇಂಚಿಗೆ ಬರುತ್ತೆ ಅಂತ. ನಾವು ಏನೇ ಮಾಡಿದ್ರೂ ನಮಗಷ್ಟೇ ನಮಗೆ ತಾಳೆ ಹಾಕಿ ನೋಡಿ ಅಂತಾರೆ ನೋಡಿ ಲೆಕ್ಕಾಚಾರದಲ್ಲಿ. ಅದೇ ರೀತಿ ನೋಡಿ ಕರೆಕ್ಟಾಗಿ ಇಲ್ಲಿ ಬಂದಿರುವಂಥದ್ದು 4 ಇಂಚು ಕ್ರಾಸ್ ಬೆಲ್ಟು. ನಾವು ಯಾವ ರೀತಿ ಬ್ರೆಸ್ಟ್ ಪಾಯಿಂಟ್ ಅಳತೆ ತಗೊಂಡ್ರೂ ಅಷ್ಟೇ ಬರುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಬೇಸಿಕ್ಕಾಗಿ 4 ಇಂಚು ತಗೊಂಡು ಇಲ್ಲಿ 3 ಇಂಚು 1 ಇಂಚು ಕಡಿಮೆ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಬರುತ್ತೆ. ಅದಾದಮೇಲೆ ಒಂದು 1/2 ಇಂಚು ಮೇಲ್ಗಡೆಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ನಾನೀಗ ಸೊಂಟದ ಸುತ್ತಳತೆ ವೇಸ್ಟ್ ಅಳತೆಯನ್ನು ತಗೋತಿಗೆ. ಇಲ್ಲಿ 7.5 15 ಅಲ್ಲಿಗೆ 30 ಇಂಚು ನಮಗೆ ಬರ್ತಿದೆ. ಇದು 36 ಎದೆ ಸುತ್ತಳತೆ ಬ್ಲೌಸು. 30 ಇಂಚು ವೇಸ್ಟ್ ಅಳತೆ ಬರ್ತಿದೆ ನಮಗೆ. ಇಲ್ಲಿ ನಾವು 7.5ಗೆ 1 ಮಾರ್ಕು ಪ್ಲಸ್ 1 ಇಂಚ್ಗೆ 1 ಮಾರ್ಕು ಮತ್ತು ಇಲ್ಲಿಂದ 2 ಇಂಚ್ಗೆ 1 ಮಾರ್ಕು. ಇದಿಷ್ಟು ನಮಗೆ ಮಾರ್ಕು. ಈಗ ನಾವು ಇಲ್ಲಿ ಬರುತ್ತೆ ನೋಡಿ, ಇದಿಷ್ಟು ಮಾರ್ಕನ್ನು ಸೇರಿಸ್ಕೊಳ್ಳೋಣ. ಈಗ ಸೇರಿಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ನಾವು ಕಟಿಂಗನ್ನು ಮಾಡ್ಕೊಂಡಿದ್ದೀವಿ. ಆ ಕಡೆ ಸೈಡ್ ಏನು ಕಟಿಂಗ್ ಮಾಡೋ ಹಾಗಿಲ್ಲ. ನೋಡಿ ಈ ರೀತಿ ಬರುತ್ತೆ, ಇಷ್ಟು ಅಳತೆ ಬರುತ್ತೆ. ಈಗ ರಿಂಕಲ್ಸ್ ಹೇಳಿದ್ವಲ್ಲ, ಈಗ ರಿಂಕಲ್ಸನ್ನು ಯಾವ ರೀತಿ ನಾವು ನೋಡಿ ಇಲ್ಲಿ ಒಂದು ರೌಂಡ್ ಶೇಪನ್ನು ಕೊಟ್ಕೊಳ್ಳೋಣ. ಇಲ್ಲಿ ನೋಡ್ಬೋದು. ಈಗ ನಾವು ಒಂದು 1/2 ಇಂಚಷ್ಟು ಒಳಗಡೆಗೆ ತಗೊಳ್ಳೋಣ. ಇಷ್ಟು 1/2 ಇಂಚಷ್ಟು ಇಲ್ಲಿ ನಾವು ಈ ರೀತಿ ಅಳತೆಯನ್ನು ತಗೊಳ್ಳೋದ್ರಿಂದ ನೋಡಿ, ಈ ರೀತಿ ಅಳತೆಯನ್ನು ತಗೊಳ್ಳೋದ್ರಿಂದ ಫಸ್ಟು ನಾನು ಇದರಿಂದ ಅಳತೆ ತಗೊಳ್ಳಲ್ಲ. ಇದಿಷ್ಟು ಇಲ್ಲಿಂದ ಈ ಅಳತೆ ಏನಿದೆಯಲ್ಲ, ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ, ಆಯ್ತಲ್ವ. ಆಮೇಲೆ 1/2 ಇಂಚ್ ಒಳಗಡೆಗೆ ತಗೊಂಡು ಇಲ್ಲಿಂದ 1 ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ. ಇದಿಷ್ಟು ಮಾಡ್ಕೊಳ್ಳೋದ್ರಿಂದ ಮತ್ತು ಇಲ್ಲಿ ನೋಡಿ ಇದರಲ್ಲಿ ಅರ್ಧ. ಈಗ ನಾವು 5 ಇಂಚ್ ಇಟ್ಟಿದ್ದೀವಿ ಅಂದರೆ ಈ 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮಾರ್ಕನ್ನು ಮಾಡ್ಕೊಂಡಿದ್ದಾದ ನಂತರ ಇದಿಷ್ಟು ಮಾರ್ಕನ್ನು ನಾವು ನೀಟಾಗಿ ಸೇರಿಸ್ಕೊಳ್ಳೋಣ. ಕಾಣಿಸ್ತಿದೆಯಾ? ನೀಟಾಗಿ ಈ ಮಾರ್ಕನ್ನು ಸೇರಿಸ್ಕೊಂಡ್ರೆ ಇದು ಇಲ್ಲಿಗೆ ಬರುತ್ತೆ. ಮತ್ತು ಇದನ್ನು ಈ ರೀತಿ ಸೇರಿಸ್ಕೊಳ್ಳುವಂಥದ್ದು ನೋಡಿ. ಇದನ್ನು ಈ ರೀತಿ ಅಳತೆಯನ್ನು ಮಾಡಿಕೊಂಡಾಗ ನಿಮಗೆ ಯಾವುದೇ ರಿಂಕಲ್ಸ್ ಬರೋದಿಲ್ಲ ಫ್ರೆಂಡ್ಸ್. ಇದನ್ನು ನೀವು ಕಟಿಂಗ್ ಮಾಡುವಾಗ ಅಳವಡಿಸ್ಕೊಳ್ಳಿ, ತುಂಬಾ ನೀಟಾಗಿ ಬರ್ತದೆ. ಮತ್ತು ಇಲ್ಲಿ ನಾನು ಹೇಳಿದ್ನಲ್ವ ನೋಡಿ, ನಾವು ಇಲ್ಲಿಗೆ ತಗೊಂಡಾಗ ನಮ್ಗೆ ಕರೆಕ್ಟಾಗಿ ಬರುತ್ತೆ. ನೀವೇನು ಮಾಡಿಬಿಡ್ತೀರಾ ಒಂದೊಂದು ಸತಿ ಜಾಸ್ತಿ ಈ ಎಡ್ಜ್ ಏನಿದೆಯಲ್ಲ ಫ್ರಂಟಲ್ಲಿ ಬರುತ್ತಲ್ಲ, ಅಲ್ಲಿಗೆ ತೆಗೆದಾಗ ಏನಾಗುತ್ತೆ ಬಿಗಿ ಆಗಿಬಿಡುವಂಥದ್ದು. ಇಲ್ಲ ಈ ಅಳತೆ ಮಾಡ್ಕೊಂಡಿಲ್ಲ, ಒಂದು ಅಂದಾಜಲ್ಲಿ ನಾವು ತೆಗೆದುಬಿಡ್ತೀವಿ ಅಂದಾಗ ಎಕ್ಸ್ಟ್ರಾ ಬಟ್ಟೆ ಬಂದು ಅಲ್ಲಿ ರಿಂಕಲ್ಸ್ ಬರುವಂಥದ್ದು ಎಲ್ಲ ನಿಮಗೆ ತುಂಬಾ ಇದಾಗತ್ತೆ ಫ್ರೆಂಡ್ಸ್. ಇಲ್ಲಿ ಬಂದು ನೀಟಾಗಿ ಸೇರಬೇಕು. ಇಲ್ಲಿ ಹೊಲಿಗೆ ಹಾಕುವಂಥದ್ದು ಎಲ್ಲ ಪ್ರತಿಯೊಂದು ಒಂದೊಂದು ಪಾಯಿಂಟ್ ಏನಿದೆಯಲ್ಲ ಆ ಪಾಯಿಂಟೆಲ್ಲ ಇಲ್ಲಿ ಕೌಂಟ್ ಆಗುತ್ತೆ. ಹಾಗಾಗಿ ರಿಂಕಲ್ಸ್ ಜಾಸ್ತಿ ಬರುವಂಥದ್ದು ಬ್ಯಾಕಲ್ಲಿ, ಫ್ರಂಟ್ಗಿಂತ ಬ್ಯಾಕಲ್ಲಿ. ಅದಕ್ಕೋಸ್ಕರ ಈ ಅಳತೆ ಏನಿದೆಯಲ್ಲ ಈ ಅಳತೆ ನೀಟಾಗಿ ಬರಬೇಕು. ಇಲ್ಲಿಂದ ಇಲ್ಲಿಗೆ ಬಿಡ್ತು ನಮಗೆ 1.5 ಇಂಚನ್ನು ತಗೋಬೇಕಾಗತ್ತೆ. ಕೆಲವ್ರು ಏನು ಮಾಡಿಬಿಡ್ತೀರ 1 ಇಂಚು ಏನು ನೋಡ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಕಟ್ ಮಾಡುವಂಥದ್ದು. ಪ್ರಾಕ್ಟೀಸ್ ಇದ್ದರೆ ಪರವಾಗಿಲ್ಲ, ಕಣ್ಣಳ್ತಲೇ ಹೇಳ್ಬೋದು. ಈಗ ನಾವು ಕಟಿಂಗ್ ಮಾಡ್ತಿದ್ದೀವಿ ಅಂದರೆ ನಮಗೆ ಎಲ್ಲ ಕಟಿಂಗನ್ನು ಮಾಡಿ ಇಷ್ಟು ಅಳತೆ ಅಂತ ಗೊತ್ತಾಗ್ಬಿಟ್ರೆ ನಾವು ಕಟಿಂಗ್ ಮಾಡಿಬಿಡ್ತೀವಿ. ಈಗ ಬಿಗಿನರ್ಸ್ ಇರ್ತೀರಲ್ವ, ಅವರೆಲ್ಲ ಈ ರೀತಿ ಮಾರ್ಕ್ ಮಾಡಿಕೊಂಡೇ ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಆ ರೀತಿ ಮಾಡೋದ್ರಿಂದ ನಿಮಗೆ ನೀಟಾಗಿ ಈ ರಿಂಕಲ್ಸ್ ಅನ್ನೋ ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಇಲ್ಲೂ ಅಷ್ಟೇ, ಇಲ್ಲಿ ಮಾಡುವಂಥದ್ದಾಗ್ಬೋದು
ಆಗ್ಬೋದು. ನೀವು ಕೆಲವ್ರಿಗೆ ಏನಾಗಿರುತ್ತೆ, ಬಾಡಿ ಶೋಲ್ಡರ್ ಹತ್ರ ದೊಡ್ಡದಾಗಿದ್ದು ಬಾಡಿ ಶೇಪು ಸಣ್ಣ ಇರುತ್ತೆ. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಮೆಜರ್ಮೆಂಟಲ್ಲಿ ಬರುತ್ತೆ. ಹಂಗಿದ್ದಾಗೆಲ್ಲ ನಾವು ನೋಡಿಕೊಂಡು ಯಾವ ಅಳತೆಗೆ ಎಷ್ಟು ಇಡಬೇಕು. ನೆಕ್ ವಿಡ್ತ್ ಅಷ್ಟೇ, ಕೆಲವರು ದಪ್ಪ ಇರ್ತಾರೆ, ಬಾಡಿ ಸೈಜು ಮೇಲೆ ಸೈಜ್ ಮಾತ್ರ ಚಿಕ್ಕದಾಗಿರುತ್ತೆ. ಅಂಥವ್ರಿಗೆ ನಾವು 2.5-3 ಇಂಚು ಇಷ್ಟು ದೊಡ್ಡ ಅಳತೆ ಅಂದ್ಬಿಟ್ಟು 3 ಇಂಚು ತೆಗೆದುಬಿಟ್ರೆ ಏನಾಗುತ್ತೆ, ಅದು ಶೋಲ್ಡರ್ ಡ್ರಾಪ್ ಆಗುವಂಥದ್ದು ಜಾಸ್ತಿ. ಅದಕ್ಕೋಸ್ಕರ ನಾವು ಯಾವ ಅಳತೆಗೆ ಅವ್ರ ಬಾಡಿ ಶೇಪ್ ಹೇಗಿದೆ ನೋಡಿಕೊಂಡು ಅವರ ಅಳತೆ ಬ್ಲೌಸನ್ನು ತಗೊಂಡು ಅಥವಾ ಅವ್ರ ಬಾಡಿ ಮೆಸರ್ಮೆಂಟನ್ನೇ ತಗೊಂಡು ನಾವು ಕಟಿಂಗ್ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಪುನಃ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೂ ಒಂದು ಸತ್ತಲ್ಲ 2 ಸತಿ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಫಸ್ಟು ಎಲ್ಲವನ್ನು ಕಟ್ ಮಾಡ್ಕೋಬೇಕು. ಎಲ್ಲವನ್ನು ಕಟ್ ಮಾಡ್ಕೋಬೇಕು. 4 ಪೀಸನ್ನು ಕಟ್ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿ ಒಂದು ಇದನ್ನು ಮಾಡ್ಕೋಬೇಕು, ನ್ಯಾಚನ್ನು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡಿದ್ದಾದ ನಂತರ ತೋರಿಸ್ತೀನಿ ನೋಡಿ. ಇಲ್ಲಿ ನೆಕ್ ಹತ್ರ ಕಟಿಂಗನ್ನು ಮಾಡಿಕೊಂಡು, ಇದನ್ನು ಅಷ್ಟೇ ನೆಕ್ ವಿಡ್ತ್ ತೆಗಿತೀರಿಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯದಲ್ಲಿ. ಹಾಗಾಗಿ ನೋಡಿಕೊಂಡು ಅವ್ರ ಬಾಡಿ ಮೆಜರ್ಮೆಂಟ್ ಹೇಗಿದೆ, ಅವ್ರ ಬಾಡಿ ಶೇಪ್ ಹೇಗಿದೆ ಅಂತ ನೋಡಿಕೊಂಡು ನೀವು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಿದೆಯಾ? ಇಷ್ಟೆಲ್ಲ ಪಾಯಿಂಟ್ಸೆಲ್ಲ ನೀವು ತಿಳ್ಕೊಂಡ್ರಿ ಅಂದರೆ ಪರ್ಫೆಕ್ಟ್ ಆಗಿರುವಂಥ ಕಟಿಂಗು ಬರುತ್ತೆ. ಈಗ ನೋಡಿದ್ರೆ ಅಲ್ಲ, ಇಲ್ಲಿ ಓಪನ್ ಮಾಡಿಕೊಂಡು ಈಗ ನೋಡಿ, ಇಲ್ಲಿ 2 ಪೀಸನ್ನು ಮಾತ್ರ ಎತ್ಕೋಬೇಕು. ಫ್ರಂಟ್ ಪೀಸ್ ಮಾತ್ರ ಎತ್ಕೊಂಡು ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ನಾವೇನು ಮಾರ್ಕ್ ಮಾಡಿದ್ದೇವಲ್ಲ ಆ ಮಾರ್ಕ್ಗೆ ನಾವು ಕಟಿಂಗನ್ನು ಮಾಡ್ಕೊಂಡು ಹೋದರೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊಂಡ್ವಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಕ್ರಾಸಾಗಿ ಬಂದು ಈ ರೀತಿ ಬರುವಂಥದ್ದು. ಈಗ ನೋಡಿದ್ರಲ್ಲ, ಪರ್ಫೆಕ್ಟಾಗಿರುವಂತಹ ಬ್ಲೌಸ್ ಕಟಿಂಗ್ ನೋಡ್ತಿದ್ದೀರಾ, ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕಾದ್ರೆ ಈ ಎಲ್ಲ ಟಿಪ್ಸು, ಈ ಎಲ್ಲ ಟ್ರಿಕ್ಸನ್ನು ನೀವು ತಿಳ್ಕೊಂಡಿರಬೇಕು ಅಂತ ಹೇಳ್ತಾ ಬನ್ನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.